ಸಚಿವ ಸ್ಥಾನ ಸಿಕ್ಕಿರೋದು ಖುಷಿ ಇದೆ ಅಂತ ಸಂತೋಷ್ ಲಾಡ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಚಿವ ಸ್ಥಾನ ನೀಡಿದ ಸಿಎಂ, ಡಿಸಿಎಂ, ಕೆಪಿಸಿಸಿ ಅಧ್ಯಕ್ಷರಿಗೆ ಧನ್ಯವಾದ. ಮಾಜಿ ಸಿಎಂ ಸಿದ್ದರಾಮಯ್ಯ, ರಾಹುಲ್ ಗಾಂಧಿ ಜೊತೆಗೆ ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರಿಗೂ ಧನ್ಯವಾದ. ಮಾಜಿ ಸಿಎಂ ಸಿದ್ದರಾಮಯ್ಯನವರು, ರಾಹುಲ್, ಖರ್ಗೆ ಅವರು ಎಲ್ಲರಿಗೂ ಕೂಡ ಧನ್ಯವಾದವನ್ನ ಹೇಳಿದ್ದಾರೆ. ಕಾರ್ಮಿಕ ಇಲಾಖೆ ಕೊಟ್ರೆ ಉತ್ತಮ ಅಂತ ಹೇಳ್ತಾ ಇದ್ದಾರೆ. ಅವರು ಈ ಹಿಂದೆನೂ ಕೂಡ ಅದೇ ಇಲಾಖೆಯಲ್ಲಿ ಕೆಲಸ ಮಾಡಿದವರು. ಕಾರ್ಮಿಕ ಇಲಾಖೆ ಕೊಟ್ರೆ ಉತ್ತಮ, ಇಲಾಖೆಯಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾನೆ. ಸಚಿವ ಸ್ಥಾನ ಕೈ ತಪ್ಪಿರೋರಿಗೆ ಅಸಮಾಧಾನ ಇರೋದು ಸಹಜ. ಹೈಕಮಾಂಡ್ ಅಸಮಾಧಾನದ ಬಗ್ಗೆ ಗಮನ ಹರಿಸುತ್ತೆ ಅಂತ ಸಂತೋಷ್ ಲಾಡ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. 4 ಗಂಟೆ ಸುಮಾರು ಸ್ವೇರಿಂಗಿನಿಗೆ ಬಾ ಅಂತಂದು ಅವರೇ ಗೊತ್ತಿಲ್ಲ ನನಗೆ. ಇಲ್ಲ, ಏನು ಅದ್ರ ಬಗ್ಗೆ ಏನು ಐಡಿಯಾ ಇಲ್ಲ, ಏನು ಗೊತ್ತಿಲ್ಲ ಅದ್ರ ಬಗ್ಗೆ. ಇಲ್ಲ, ಲಿಸ್ಟ್ ನಲ್ಲಿ ಇದೆ ಅಂದ್ರು. ಕರೆ ಬಂದಾಗ ಲಿಸ್ಟ್ ಇನ್ನೂ ಅನೌನ್ಸ್ ಆಗಿದ್ದಿಲ್ಲ. ಅದಾದ್ಮೇಲೆ ಮತ್ತೆ ಫೋನ್ ಮಾಡಿ ಹಾಕಿ ತಾವು ಮಂತ್ರಿ ಸ್ಥಾನ ಪಡ್ಕೊಂಡ್ರಿ ಅಂತಕ್ಕಂಥ ಚರ್ಚೆಗಳಿದೆ. ಕೊನೆಯ ಹಂತದಲ್ಲಿ ನೀವು ಸಂಸದರಿಗೆ ಸ್ಥಾನಕ್ಕೆ, ಶಾಸಕ ಸ್ಥಾನಕ್ಕೆ ಮತ್ತು ನಿಮ್ಮ ಸ್ಥಾನಕ್ಕೂ ರಾಜೀನಾಮೆ ಕೊಡ್ತೀರಿ. ಅವೆಲ್ಲ ಸುಳ್ಳು. ಹಂಗೇನಿಲ್ಲ, ಯಾವ್ದು ಚರ್ಚೆನೇ ನಡೆದಿಲ್ಲ. ಅದ್ಯಾವುದು ಚರ್ಚೆನೇ ನಡೆದಿಲ್ಲ. ನನ್ನ ಜೊತೆಗೆ ಇದ್ರು ಬೈ ಮಿಸ್ಟೇಕ್ ಅಂದ್ರು. ಅದೇನು ನನಗೂ ಗೊತ್ತಿಲ್ಲ. ಈಗ ಕರೆದ ಮಾತಾಡ್ತೀನಿ, ಏನು ಅಂತ ಕೇಳ್ತೀನಿ. ಈಗ ಜಿಲ್ಲೆಯಲ್ಲಿ ಈಗ SC ಲೆಫ್ಟ್ ಅಲ್ಲಿ ಬಸವಂತಪ್ಪ ಕೊಟ್ಟಾರ. ಅದರಲ್ಲಿ ಯಾರು ಇರ್ಲಿಲ್ಲಂತೆ, ಒಬ್ರು ಅಷ್ಟೇ ಇದ್ರು. ಕ್ಯಾಸ್ಟ್ ವೈಸ್ ಅವರು ಕಾಂಬಿನೇಷನ್ ಮಾಡ್ಯಾರ. ಈಗ ಅದೇ ರೀತಿ ಸೆಂಟ್ರಲ್ ಭಾಗದಲ್ಲಿ ಲಿಂಗಾಯತರಿಗೆ ಯಾರು ಆಗಿಲ್ಲ ಅಂತೇಳಿ ಅದನ್ನು ಕೊಟ್ಟಿದ್ದಾರೆ. ಹಂಗಾಗಿ ಈಗ ದಾವಣಗೆರೆಯಲ್ಲಿ ಇಬ್ಬರಿಗೆ ಪ್ರಾವಿಷನ್ ಮಾಡಿದ್ದಾರೆ. ಸರ್, ಈಗ ಹಳೆದು ತೂಗಿ ಇಷ್ಟು ಲಿಸ್ಟ್ ಹೊರಗೆ ಬಂದ ಮೇಲೂ ಕೂಡ ಹೋಲ್ಡ್ ಆಗ್ತಿದೆ. ಈಗ ಆಲ್ರೆಡಿ ನಿಮ್ದು ಬದಲಾವಣೆ ಆಯ್ತು, ಅಂದ್ರೆ ಮಂಕಳ ವೈದ್ಯ ಅವರ ಬದಲಿಗೆ ನಿಮಗೆ ಕೊಟ್ರು. ಈಗ ಮತ್ತೊಂದಿಷ್ಟು ಜನದ ಬದಲಾವಣೆ ಆಗುತ್ತೆ ಅನ್ನುವಂತಹ ಚರ್ಚೆ ನನಗೇನು ಗೊತ್ತಿಲ್ಲಮ್ಮ. ಕೆಲವು ಶಾಸಕರು ತಮಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತಂದ್ರೆ ಸಾಮೂಹಿಕ ರಾಜೀನಾಮೆ ಸೇರಿದಂತೆ ಕೆಲವರು ರಾಜೀನಾಮೆಯನ್ನು ಕೂಡ ಘೋಷಣೆ ಮಾಡಿದ್ದಾರೆ. ಯಶವಂತರಾಯಗೌಡ ಪಾಟೀಲ್ ನನಗೆ ಗೊತ್ತಿಲ್ಲ. ನಾನು ಈಗ ಮನೆ ಬಿಡ್ತಾ ಇದ್ದ ನೋಡ್ರಿ. ನಾನು ನಿಮ್ ಟಿವಿಯಾಗ ನೋಡ್ತಾ ಇರೋದು ಏನು ಅನ್ನೋದು ಬಿಟ್ಟರೆ ನನಗೇನು ಇದ್ರ ಬಗ್ಗೆ ಐಡಿಯಾ ಇಲ್ಲ. ಈಗ ಕರೆದರ್ಸಕ್ಕೆ ಹೋಗಿ ಬರ್ತೀನಿ. ಲಿಂಗಾಯತ್ ಕೋಟದಲ್ಲಿ ಬೇಡಿಕೆಗಳು ಜಾಸ್ತಿ ಇತ್ತು. ಹೆಬ್ಬಾಳ್ಕರ್ ಅವರಿಗೆ ಕೊಟ್ಟಿದ್ದಾರೆ. ಈಗ ನಿಮ್ಗೆ ಕನೆಕ್ಷನ್ ಬದಲಾವಣೆ ಎಲ್ಲೋ ಒಂದ್ ಕಡೆ ಏನಿಲ್ಲ, ಎಲ್ಲರನ್ನೂ ಸರಿ ಮಾಡ್ತಾರೆ. ಸರ್, ಈಗ ನಿಮ್ ಸಿಎಂ ಕಾಲ್ ಮಾಡಿ ಏನ್ ಹೇಳಿದ್ರು ಸರ್? 4 ಗಂಟೆ ಬಾ ಅಂತಂದು ಹೇಳಿದ್ರು. ಅದಕ್ಕಿಂತ ಹೆಚ್ಚಿಂದ ಏನ್ ಕೇಳ್ಬೇಕಪ್ಪ? ಈ ಬಾರಿ 7 ಸ್ಥಾನ ಆಗುತ್ತೆ. ಓವರ್ ಆಲ್ 7 ಸ್ಥಾನ ಕೊಡುವಂತ ಮೂಲಕ ಏನ್ ಸಂದೇಶ ಹೈಕಮಾಂಡ್ ಕೊಟ್ಟಿದೆ ಸರ್? ಲಿಂಗಾಯತರು ಎಲ್ಲ ಕಮ್ಯುನಿಟಿಗೂ ಸಮ ಪಾಲನ್ನ ಕೊಟ್ಟಿದ್ದಾರೆ, ಎಲ್ಲ ಜಾತಿ ಜನಾಂಗದವ್ರಿಗೂ. ಈಗ ಲೆಫ್ಟಿಗೆ, ರೈಟಿಗೆ, STಗೆ ಮತ್ತು ಅದೇ ರೀತಿ ಲಿಂಗಾಯತರಿಗೆ, ಸಬ್ ಕ್ಯಾಸ್ಟ್ಗೆ, ಎಲ್ಲರಿಗೂ, ಬ್ಯಾಕ್ವರ್ಡ್ಗೆ ಎಲ್ಲರಿಗೂ ಸಮ ಪಾಲನ್ನ ಕೊಟ್ಟಿದ್ದಾರೆ, ಹಂಚಿದ್ದಾರೆ. ಅದರಲ್ಲಿ ಏನು ಎರಡನೇ ಮಾತಿಲ್ಲ. ಈಗ ಸಿಎಂ ಭೇಟಿಯಾಗಕ್ಕೆ ಹೋಗ್ತಾ ಇದ್ರೆ ಹೇಗೆ ಸರ್? ಈಗ ಸಿಎಂ ಭೇಟಿಯಾಗಕ್ಕೆ ಹೋಗ್ತೀನಿ. 4 ಗಂಟೆಗೆ ಅಲ್ಲಿ ಹೇಳಿದ್ದಾರೆ. ಅದಕ್ಕಿಂತ ಮುಂಚೆ ಸಿಎಂ ಸಿಕ್ಕರೆ ಸಿಎಂ ಮಾತಾಡ್ತೀನಿ. 5 ಗಂಟೆಗೆ ಅಂದ್ರೆ ಹೌದು 5 ಗಂಟೆಗೆ. ಥ್ಯಾಂಕ್ ಯು. ಬಾರಿಗೆ ನಮ್ಮ ಕ್ಷೇತ್ರದ ನಮ್ಮೆಲ್ಲ ಹೈಕಮಾಂಡ್ಗಳಿಗೆ, ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಿಗೆ, ರಾಹುಲ್ ಗಾಂಧಿ ಅವರಿಗೆ, ಯಡಿಯೂರಪ್ಪ ಅವರಿಗೆ, ಸುರ್ಜೇವಾಲಾ ಸಾಹೇಬರಿಗೆ, ಸಿದ್ದರಾಮಯ್ಯ ಸಾಹೇಬರಿಗೆ, DK ಶಿವಕುಮಾರ್ ಸಾಹೇಬರಿಗೆ, ನಮ್ಮ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಹರಿಪ್ರಸಾದ್ ಸಾಹೇಬರಿಗೆ, ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಪರಮೇಶ್ವರ್ ಸಾಹೇಬರಿಗೆ, ಎಲ್ಲ ನಮ್ಮ ಸೀನಿಯರ್ ಮುಖಂಡರಿಗೆ, ಕಾಂಗ್ರೆಸ್ ಹೈಕಮಾಂಡ್ಗಳಿಗೆ ನಾನು ಕೃತಜ್ಞತೆ ಸಲ್ಲಿಸುತ್ತೇನೆ. ಮತ್ತೊಂದು ನನಗೆ ಅವಕಾಶ ನೀಡಿದ್ದು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀನಿ ಅಂತ ನಮ್ಮ ಮುಖಾಂತರ ಮೊದಲ ಹಂತದಲ್ಲಿ ಮಿಸ್ ಆಗಿತ್ತು. ಈಗ ಸಿಕ್ಕಿದ ನಿರೀಕ್ಷೆ ಇತ್ತು ಸರ್? ನಿರೀಕ್ಷೆ ಇತ್ತು. ಬಹಳಷ್ಟು ಜನ ನನಗೆ ಬಹಳ ಜನ ನಿರೀಕ್ಷೆ ಇದೆ. ಸೊ ನನಗೆ ಸಿಕ್ಕಿದೆ. ಇಲಾಖೆ ವಿಚಾರದಲ್ಲಿ ಸರ್ ಯಾವ ಇಲಾಖೆ ಕೊಟ್ಟರು ನಾನು ನಿಭಾಯಿಸ್ತೀನಿ. ಬಟ್ ಆದ್ರೆ ಲೇಬರ್ ಡಿಪಾರ್ಟ್ಮೆಂಟ್ ಅಲ್ಲಿ 10ನೇ ವರ್ಷ ಇರೋದ್ರೆ ಅದರ ಭೀತಿ ಜಾಸ್ತಿ. ಜಿಲ್ಲೆಗೆ ಸಮುದಾಯಕ್ಕೆ ನ್ಯಾಯ ಸಿಕ್ಕಿದೆಯಾ? ಕಷ್ಟ. ಈಗ ರಾಜಕೀಯವಾಗಿ ಯಾವ ಜಿಲ್ಲೆಗೆ ಯಾರಿಗೆ ಕೊಡ್ತಾರೆ ಅಂತ ನನಗೆ ಸಂಪೂರ್ಣ ಮಾಹಿತಿ ಇಲ್ಲ. ಸೊ ಆಬ್ವಿಯಸ್ಲಿ ಬ್ಯಾಲೆನ್ಸ್ ಮಾಡೇ ಮಾಡ್ತಾರೆ. ಪೊಲಿಟಿಕಲ್
ಕ್ಯಾಲ್ಕುಲೇಷನ್ಸ್ ಇದೆ ಸರ್. ಸರ್ ಈಗ ಇನ್ನೊಂದು ಮಂಕಾಲ್ ವೈದ್ಯರಿಗೆ ಇರ್ತಕ್ಕಂತಹ ಸಚಿವ ಸ್ಥಾನವನ್ನ ಎಸ್ ಮಲ್ಲಿಕಾರ್ಜುನ ಅವರು ಎಸ್ ಮಲ್ಲಿಕಾರ್ಜುನ ಅವರಿಗೆ ನೋಡ್ತಾ ಇದ್ದೀನಿ, ನನಗೇನು ಮಾಹಿತಿ ಇಲ್ಲ ಅದ್ರ ಬಗ್ಗೆ, ಮುಖ್ಯಮಂತ್ರಿಗಳು ಕೇಳ್ಬೋದು. ಕೆಲವೊಂದಿಷ್ಟು ಮಂದಿ ಅಸಮಾಧಾನವನ್ನು ಸಹ ವ್ಯಕ್ತಪಡಿಸಿದ್ದಾರೆ. ಪ್ರಿಯಕೃಷ್ಣ ಆಗಿರ್ಬೋದು, ಟೈರ್ ಸುಟ್ಟಿ ಇಲ್ಲ, ಪ್ರತಿಭಟನೆ ಮಾಡಿದ್ದಾರೆ, ಡಿ ಕೆ ಶಿವಕುಮಾರ್ ಏನ್ ಹೇಳಕ್ ಯಾರು ಮಿಸ್ ಆಗಿದೆ ಅವ್ರಿಗೆ ಏನು ಸಂದೇಶ? ನಾವು ಒಪ್ಕೊಳ್ಳೇಬೇಕಾಗುತ್ತೆ, ಯಾಕಂದ್ರೆ ಎಲ್ಲರೂ ಪ್ರತಿಯೊಬ್ಬರು ಪ್ರಯತ್ನ ಮಾಡಿದಾಗ ದುಃಖ ಆಗಿರ್ತಕ್ಕಂಥ ಸಾಧ್ಯತೆ. ಅದಕ್ಕೆ ಹೈಕಮಾಂಡ್ ಇದೆ, ಪಕ್ಷದ ಮುಖಂಡರುಗಳಿದ್ದಾರೆ, ರಾಜಕಾರಣದಲ್ಲಿ ಇದು ಸಾಧ್ಯ ಇದೆ. ಎಲ್ಲ ಪಕ್ಷಗಳು ಯಾವುದೇ ಸರ್ಕಾರ ತಂದಾಗ ಮತ್ತೆ ಎರಡನೇ ಬಾರಿಗೆ ಕ್ಯಾಬಿನೆಟ್ ವಿಸ್ತರಣೆ ಆದಾಗ ಅಥವಾ ರೀಶಫಲ್ ಆದಾಗ ಈ ತರ ನೋಡಿದ್ದೀವಿ. ಸೊ